ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾನೆ ಇದ್ದಾರೆ. ಎಷ್ಟು ತಿಂಗಳಾಯ್ತು. ಯಂಗ್ ಇಂಡಿಯಾದಲ್ಲಿ ಯಂಗ್ ಇಂಡಿಯಾ ಅಂತ ಹೊಸದು ಓಪನ್ ಮಾಡಿ ಅದಕ್ಕೆ ಶೇರ್ ಹೋಲ್ಡರ್ಸ್ ಇವರು ಅಂತ ಹೇಳ್ತಾರೆ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು. ಅದು ಕಂಪನಿ ಆಕ್ಟ್ ಸೆಕ್ಷನ್ 25 ಅಡಿಯಲ್ಲಿ ಬರೋದು. ಅದು ನಾನ್ ಪ್ರಾಫಿಟ್. ಇವ್ರು ತಗೊಂಡಿರುವಂತ ವಿಷಯಗಳು ಎಲ್ಲದರಲ್ಲೂ ಕ್ಲೀನ್ ಚಿಟ್. ಯಾಕೆ ನರೇಂದ್ರ ಮೋದಿ ಅವರೇ ನೋಡಿ, ಅವರೇ ತಾನೇ ಇವ್ರಿಗೆ ಬಾಸ್. ಒಂದು ಅವರಲ್ಲಿ ಒಗ್ಗಟ್ಟಿಲ್ಲ, ಇನ್ನೊಂದು ಅವ್ರಿಗೂ ಸೆಂಟರ್ಗೂ ಕನೆಕ್ಷನ್ನೇ ಇಲ್ಲ ಅನ್ಸುತ್ತೆ. ಇವ್ರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಅಲ್ಲಿ 50 ರೂಪಾಯಿ ಜಾಸ್ತಿ ಮಾಡಿಬಿಡ್ತಾರೆ ಗ್ಯಾಸ್ ಸಿಲಿಂಡರ್. ಪಾಪ ಅವಮಾನ ಮಾಡ್ಕೊಂಡು. ಸರ್, ನೀವು ನೋಡಿದ ಹಾಗೆ ಈ ಹಿಂದೆ BJP ಸರ್ಕಾರ ಕೂಡ, BJPಯ ಒಂದು ಕೇಂದ್ರ ಸರ್ಕಾರ ಆಗ್ಬೋದು, ಅವರ ಒಂದು ಪಾರ್ಟಿ ಪ್ರೆಸಿಡೆಂಟು ಮತ್ತು ವಿರೋಧ ಪಕ್ಷ ನಾಯಕರೆಲ್ಲ ಕೂತ್ಕೊಂಡು ಇದೇ ಫ್ರೀಡಮ್ ಪಾರ್ಕಲ್ಲಿ ಕರ್ನಾಟಕ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಅಂತ ಪ್ರೊಟೆಸ್ಟ್ ಮಾಡ್ತಾಯಿದ್ರು. ಅವರಲ್ಲಿ ಎಷ್ಟು ಲೀಡರ್ಶಿಪ್ನ ಕೊರತೆ ಇದೆ ಅಂದರೆ, ನಾಯಕತ್ವದ ಕೊರತೆ. ಒಂದು ಅವರಲ್ಲಿ ಒಗ್ಗಟ್ಟಿಲ್ಲ, ಇನ್ನೊಂದು ಅವ್ರಿಗೂ ಸೆಂಟರ್ಗೂ ಕನೆಕ್ಷನ್ನೇ ಇಲ್ಲ ಅನ್ಸುತ್ತೆ. ಇವ್ರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಅಲ್ಲಿ 50 ರೂಪಾಯಿ ಜಾಸ್ತಿ ಮಾಡಿಬಿಡ್ತಾರೆ ಗ್ಯಾಸ್ ಸಿಲಿಂಡ್ರು. ಪಾಪ ಅವಮಾನ ಮಾಡ್ಕೊಂಡು ಹೋದರು. ಜನರಿಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಅದನ್ನು ಸರಿಯಾದ ಮಾಹಿತಿ ಕೊಡೋದು ಕೂಡ ನಮ್ಮ ಜವಾಬ್ದಾರಿ. ಎಲ್ಲಿ ಬೆಲೆ ಏರಿಕೆ ಆಗಿದೆ, ಯಾವ ರೀತಿ ಬೆಲೆ ಏರಿಕೆ ಆಗಿದೆ ಅಂತ ಇಲ್ಲಿ ನೋಡಿ ಸರ್. ಸಿಲಿಂಡರ್ ದರ 2013ರಲ್ಲಿ 416 ರೂಪಾಯಿ ಇತ್ತು ಸಿಲಿಂಡರ್ ದರ. ಇವತ್ತು 2022ರಲ್ಲಿ 1000 ರೂಪಾಯಿ ಮಾಡಿದರು, 1080. ಇವತ್ತು 879 ರೂಪಾಯಿ ಇದೆ. ಮೊನ್ನೆ 50 ರೂಪಾಯಿ ಇನ್ನೂ ಜಾಸ್ತಿ ಮಾಡಿದ್ರು. ಸಿಲಿಂಡರ್ ಆಗ್ಬೋದು, ಪೆಟ್ರೋಲ್ ಡೀಸೆಲ್ ಬೆಲೆ. ಪೆಟ್ರೋಲ್ ಡೀಸೆಲ್ಲು ಆವಾಗ ಒಂದು ಕಾಲದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಕ್ರೂಡ್ ಆಯಿಲ್ ಯಾವುದರಿಂದ ಪೆಟ್ರೋಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಕಚ್ಚಾ ತೈಲ, ಅದು ಒಂದು ಬ್ಯಾರೆಲ್ಗೆ $125 ಇತ್ತು. ಇವತ್ತು ಬರೀ $62 ಇದೆ. ಅಂದರೆ ಬೆಲೆ ಏರಿಕೆ ಕಮ್ಮಿ ಆಗಬೇಕಾ, ಜಾಸ್ತಿ ಆಗಬೇಕಾ? ಪೆಟ್ರೋಲು ಡೀಸೆಲ್ ದರ ಕಡಿಮೆ ಆಗಬೇಕು. ಅವತ್ತು ಡೀಸೆಲ್ 40 ರೂಪಾಯಿ ಇತ್ತು, ಇವತ್ತು 91 ರೂಪಾಯಿ ಇದೆ. ಅವತ್ತು ಪೆಟ್ರೋಲ್ 78 ರೂಪಾಯಿ ಇತ್ತು, ಇವತ್ತು 102-103 ರೂಪಾಯಿ ಆಗಿದೆ. ಇದು ನರೇಂದ್ರ ಮೋದಿ ಅವರ ಒಂದು ಇನ್ಎಫಿಷಿಯನ್ಸಿ ತೋರಿಸುತ್ತೆ. ಅದನ್ನು ನಾವು ತೋರಿಸಲೇಬೇಕು, ಜನಗಳ ಮುಂದೆ ಇಡಲೇಬೇಕು ಸತ್ಯವನ್ನು. ಅವರು ಸುಮ್ಮನೆ ದಾರಿ ತಪ್ಪಿಸೋದಕ್ಕೆ. ಈಗ ನೋಡಿ, ಒಂದು ವಿರೋಧ ಪಕ್ಷ ಅಂದರೆ ಒಂದು ಅರ್ಥಪೂರ್ಣವಾಗಿ ಒಂದು ವಿರೋಧ ಮಾಡಬೇಕು. ಅದು ಬಿಟ್ಟು ಸುಮ್ಮನೆ ಬಾಯಿಗೆ ಬಂದಂಗೆ ಸುಮ್ಮನೆ ಬರೋದು, ಮಾತಾಡೋದು, ಏನೋ ಒಂದು ಇಟ್ಕೊಳ್ಳೋ, ಯಾವುದ್ರಲ್ಲೂ ಅವ್ರ ಎಫಿಷಿಯನ್ಸಿ ಎಲ್ಲದರೂ ಫ್ಲಾಪೇ ಆಗ್ತಾ ಇದೆ. ಅವರ ಕೇಂದ್ರ ಸರ್ಕಾರನೇ ಅವ್ರನ್ನ ಒಂಥರ ಜೋಕ್ ಮಾಡಿಬಿಟ್ಟಿದೆ, ಆ ಒಂದು ಪಕ್ಷವನ್ನು ಅಷ್ಟೇ. ಆ ಒಂದು ವಿಷಯ ತಗೊಂಡೇ ನಾವಿವತ್ತು ಪ್ರೊಟೆಸ್ಟ್ ಮಾಡಿರೋದು. ಜೊತೆಗೆ ಅವ್ರು ಮಾಡ್ತಿರುವಂತಹ ಪ್ರತಿಯೊಂದು ನೋಡಿ, ಅಕ್ಕಿ ಬೆಲೆ, ಸಕ್ಕರೆ ಬೆಲೆ, ಒಂದು ಈ ತೈಲ, ಎಣ್ಣೆ, ಮನೆಗೆ ಉಪಯೋಗಿಸೋ ಅಂದರೆ ಜನಸಾಮಾನ್ಯರು, ಬಡವರು, ಮಧ್ಯಮ ವರ್ಗದವರು ಪ್ರತಿಯೊಬ್ಬರಿಗೂ ಈ ಒಂದು ಭಾರ ಏನು ಕೊಡ್ತಾ ಇದ್ದಾರೆ, ಈ ಬೆಲೆ ಏರಿಕೆಯ ಬಿಸಿ, ಅದನ್ನು ಕಡಿಮೆ ಮಾಡಿ. ಸಿದ್ದರಾಮಯ್ಯ ಸರ್ಕಾರ ಹತ್ತಿಕ್ಕುವಂತ ಕೆಲಸ ನಡೀತಿದೆ ಮೇಡಮ್ ಇಲ್ಲಿ. ಯಾಕಂದ್ರೆ ಕಳೆದ ವರ್ಷ ಅವ್ರು BJP ಈಗ ನೋಡಿ, ಬೂಡ ಕೇಸ್ ಏನಾಯ್ತು ನಿಮಗೆ ಗೊತ್ತು, ಕ್ಲೀನ್ ಚಿಟ್ ಆಯಿತು. ಮತ್ತೆ ಅವರು ಈಗ ಸಿದ್ದರಾಮಯ್ಯನವರು ಅಪೋಸಿಷನ್ ಲೀಡರ್ ಆಗಿದ್ದರು. ಅವರು ತಗೋತಿದ್ದಂತಹ ಇಶ್ಯೂಗಳು ಏನು ನೀವೇ ಹೇಳಿ. ನಮ್ಮ ಪಾರ್ಟಿ ಆವಾಗ ನಾವು ಅಪೋಸಿಷನಲ್ಲಿ ಇರೋವಾಗ ತಗೊಳ್ತಿದ್ದಂತಹ ಪ್ರತಿಯೊಂದು ಇಶ್ಯೂಗೂ ಲಾಜಿಕಲ್ ಕನ್ಕ್ಲೂಷನ್ ನೋಡಿದ್ದೀವಿ. ಹೌದಾ? PSI ಸ್ಕ್ಯಾಮ್ ಇರ್ಬೋದು, ಪ್ರತಿಯೊಂದು ಸ್ಕ್ಯಾಮ್, ಕೊರೋನಾ ಸ್ಕ್ಯಾಮ್ ಇರ್ಬೋದು. ಇವಾಗ ನೋಡಿ, ನಾವೇ ಸೆಟಪ್ ಮಾಡಿದ್ದೀವಿ SITನ, ಕೊರೋನಾ ಇನ್ವೆಸ್ಟಿಗೇಷನ್ ಕೂಡ. ಸೊ ಇವ್ರು ತಗೊಳ್ತಿರೋಂಥ ವಿಷಯಗಳು ನೋಡಿ, ಎಲ್ಲದರಲ್ಲೂ ಕ್ಲೀನ್ ಚಿಟ್. ಯಾಕೆ ನರೇಂದ್ರ ಮೋದಿ ಅವರೇ ನೋಡಿ, ಅವರೇ ತಾನೇ ಇವ್ರಿಗೆ ಬಾಸ್. ಈಗ ನ್ಯಾಷನಲ್ ಹೆರಾಲ್ಡ್ ತೊಗೊಂಡಿದ್ದಾರೆ, ಅದರಲ್ಲಿ ಎಷ್ಟು ಸಲ ಆಗಲೇ, ಯಾವಾಗ ಅಂದರೆ ಈಗ ಬಿಹಾರ್ ಎಲೆಕ್ಷನ್ ಬಂತು, ಅಸ್ಸಾಂ ಎಲೆಕ್ಷನ್ ಇದೆ. ಸೊ ಈಗ ಅವರಿಗೆ ಜೊತೆಗೆ ಮೊನ್ನೆ ನಾವು ಗುಜರಾತಲ್ಲಿ ರಾಹುಲ್ ಗಾಂಧಿ ಅವರು ಮಾಡಿದಂತಹ ಭಾಷಣ ಏನಿತ್ತು, ಬಹಳ ಪವರ್ಫುಲ್ ಇತ್ತು ನಮ್ಮ ಕಾಂಗ್ರೆಸ್ ಕನ್ವೆನ್ಷನಲ್ಲಿ. ಆ ಒಂದು ಕಾರಣಕ್ಕೆ ಅಲ್ಲಿ ಅವರು ಇವಾಗ ಈ ನ್ಯಾಷನಲ್ ಹೆರಾಲ್ಡ್ ತಂದಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಏನು, ಅದು 1935ರಲ್ಲೋ ಏನೋ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಹೆಲ್ಪ್ ಆಗಲಿ ಅಂತ ಶುರುವಾದಂತಹ ಒಂದು ಪೇಪರ್. 3 ಭಾಷೆಯಲ್ಲಿ ಶುರುವಾಯಿತು. ಕೋಮಿನಾರ, ನವಜೀವನ್ ಮತ್ತು ನ್ಯಾಷನಲ್ ಹೆರಾಲ್ಡ್ ಅಂತ AJL, ಅಸಾರ್ಟೆಡ್ ಜರ್ನಲಿಸ್ಟ್ ಲಿಮಿಟೆಡ್ ಅಂತ ಒಂದು ಕಂಪನಿ ಶುರು ಮಾಡಿ ಈ 3 ಏನು ಪೇಪರ್ಗಳನ್ನ ನಡೆಸ್ತಿದ್ರು. ಯಾರು? ಫ್ರೀಡಮ್ ಫೈಟರ್ಸ್. ಇದು ನಮ್ಮ ನ್ಯಾಷನಲ್ ಹೆರಿಟೇಜ್, ಹೌದಾ ಅಲ್ವಾ? ಈ ಒಂದು ಪೇಪರಿಂದ ನಮಗೆ ಸ್ವತಂತ್ರ ಸಿಕ್ಕಿದೆ ಅಂದಮೇಲೆ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ. ನಾವು ಕೇಂದ್ರ ಸರ್ಕಾರದಲ್ಲಿ ಯಾವಾಗ ಆಡಳಿತದಲ್ಲಿ ಇರಲಿಲ್ಲ, ಈ ಒಂದು ಕಂಪನಿ ಲಾಸಲ್ಲಿ ಹೋಗ್ತು. ಆವಾಗ ನಾವು ವಾಪಸ್ಸು ಅಧಿಕಾರಕ್ಕೆ ಬಂದಾಗ ಏನಾಯಿತು, ಇದನ್ನು ನಾವು ತಿರ್ಗಾ ಅದಕ್ಕೆ ಇನ್ವೆಸ್ಟ್ ಮಾಡಿ ಸಾಲ ಥರ ಕೊಟ್ಟು ಅದೊಂದು ನ್ಯಾಷನಲ್ ಹೆರಿಟೇಜ್ ಅಂತ ಸೇವ್ ಮಾಡ್ಕೋದು. ಕಾಂಗ್ರೆಸ್ ಪಕ್ಷಕ್ಕೆ ಇದೇ ನ್ಯಾಷನಲ್ ಹೆರಿಟೇಜು. BJP ಅವ್ರು ತೆಗಿಲಿ ನೋಡೋಣ. ಫ್ರೀಡಮ್ ಸ್ಟ್ರಗಲಲ್ಲಿ RSS ಇನ್ವಾಲ್ವ್ ಕೂಡ ಆಗಿಲ್ಲ. ಇನ್ವಾಲ್ವ್ ಆಗಿದ್ರು ಬ್ರಿಟಿಷ್ ಅವ್ರ ಪರ ಇದ್ರು, ಅವ್ರಿಗೇನು ಹೇಳ್ಕೊಳ್ಳೋಕ್ಕೂ ಇಲ್ವಲ್ಲ. ಇದ್ರೆ ಅವರು ಇನ್ವೆಸ್ಟ್ ಮಾಡ್ಕೊಳ್ಳಿ ಅಲ್ವಾ? ಇನ್ನೊಂದು, ಯಂಗ್ ಇಂಡಿಯಾ ಅಂತ ಹೊಸದು ಓಪನ್ ಮಾಡಿ ಅದಕ್ಕೆ ಶೇರ್ ಹೋಲ್ಡರ್ಸ್ ಇವರು ಅಂತ ಹೇಳ್ತಾರೆ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು. ಅದು ಕಂಪನಿ ಆ್ಯಕ್ಟ್ ಸೆಕ್ಷನ್ 25
ಅಡಿಯಲ್ಲಿ ಬರೋದು, ಅದು ನಾನ್ ಪ್ರಾಫಿಟ್. ಅಂದರೆ ಅರ್ಥ ಯಾರು ಶೇರ್ ಹೋಲ್ಡರ್ಸ್ ಅದರಿಂದ ಸಂಬಳ ತಗೊಳ್ಳೋ ಹಾಗಿಲ್ಲ, ಅವರ ಹೆಸರಿಗೆ ಯಾವ ಒಂದು ಪ್ರಾಪರ್ಟಿನೂ ತಗೊಳ್ಳೋ ಹಾಗಿಲ್ಲ. ಈ ಥರ ಇರುವಾಗ ಯಾವುದೇ ಮನಿ ಟ್ರಾನ್ಸಾಕ್ಷನ್ ಆಗಿಲ್ಲ, ಯಾವುದೇ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಗಿಲ್ಲ. ಆದರೂ PMLA ಹಾಕಿದ್ದಾರೆ. PMLA ಅಂದ್ರೇನು? ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್. ಮನಿ ಲಾಂಡರ್ ಅಂದ್ರೇನು? ದುಡ್ಡಿನ ಬ್ಲ್ಯಾಕ್ನ ವೈಟ್ ಮಾಡ್ಕೊಳ್ಳೋದು ಅಂತ ಅಲ್ವಾ? ಯಾವ ರೀತಿ ನಡೆಯೋಕ್ಕೆ ಸಾಧ್ಯ? ಟ್ರಾನ್ಸಾಕ್ಷನ್ ಇದ್ದರೆ ಅಲ್ವಾ? ಟ್ರಾನ್ಸಾಕ್ಷನ್ನೇ ಆಗಿಲ್ಲ ಅಂದರೆ ಎಲ್ಲಿಂದ ಆಗುತ್ತೆ? ಇದೆಲ್ಲ ಅವರು ಅದೇ ಇವ್ರು ತಗೋತಾರಲ್ಲ ಇಶ್ಯೂಗಳು. ಹಾಗೆ ನರೇಂದ್ರ ಮೋದಿಯವರು ಇಂಥ ಟೈಮಲ್ಲಿ ತಗೊಳ್ಳೋದು. ಅವ್ರು ಯಾವಾಗ ವೆನ್ ಹಿ ಗೆಟ್ಸ್ ರ್ಯಾಟಲ್ಡ್, ಯಾವಾಗ ಭಯ ಬರುತ್ತಲ್ಲ ಆವಾಗ ಅವರ ಅಪೋನೆಂಟ್ ಮೇಲೆ ಈ ರೀತಿ ಒಂದು ಏನು ತಪ್ಪು ಕಲ್ಪನೆ ಮೂಡಿಸೋದು ದೇಶದಲ್ಲಿ. HD ಕುಮಾರಸ್ವಾಮಿ ಟನ್ಗಟ್ಟಲೆ DK ಶಿವಕುಮಾರ್ ಹತ್ರ ಡಾಕ್ಯುಮೆಂಟ್ ಇದೆ ಅಂತ ಒಂದು ವಾರ ಆಯ್ತು ಹೇಳಿಕೆ ಕೊಟ್ಟು. ಪೆನ್ ಡ್ರೈವ್ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾನೆ ಇದ್ದಾರೆ. ಎಷ್ಟು ತಿಂಗಳಾಯ್ತು ನೀವೇ ಹೇಳಿ, ನೀವು ಕೇಳಬೇಕು ಅವ್ರನ್ನ. ಸರ್ ಪೆನ್ ಡ್ರೈವ್ ಮೊದಲು ಕೊಡಿ, ಆಮೇಲೆ ಡಾಕ್ಯುಮೆಂಟ್ ಕೊಡೂರಂತೆ ಅಂತ. ಪೆನ್ ಡ್ರೈವ್ ಹೇಳಿ ಎಷ್ಟು ದಿನ ಆಯಿತು ಜೋಬಲ್ಲಿ ಇಟ್ಕೊಂಡು ಓಡಾಡ್ತಿದಾರಲ್ಲ. ಇದೇ ಜಾಗದಲ್ಲಿ ಮಗ ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅಂತ ಹೇಳಿದ್ರು. ಯಾರು? ಮಗ ನಿಖಿಲ್ ಕುಮಾರಸ್ವಾಮಿ ಅವರು. ಅವ್ರ ಬಗ್ಗೆ ಎಲ್ಲ ನಾವು ಮಾತಾಡಲ್ಲ ಸರ್. ಏನು ಹೇಳಕ್ ಸಾಧ್ಯ? ಅವ್ರ ತಂದೆ ಬಗ್ಗೆ ಕೇಳಿದ್ವಿ. ಸಾಕು ಸಾಕು ಅಂದ್ರೆ ಈಗ ಜನ ಯಾರನ್ನ ಸಾಕು ಅಂದಿರೋದು? ಜನ ಯಾರನ್ನ ಸಾಕು ಅಂದಿದ್ದಾರೆ? JDSನ ಕಾಂಗ್ರೆಸ್ನ ಯಾರನ್ನ ಜಾಸ್ತಿ ಸಾಕು ಅಂದಿರೋದು? ಮತ್ತೆ ಅವ್ರು ಅನ್ಕೊಳ್ಳಿ, ಜನ ನಮ್ಮ ಕಡೆ ಇದ್ದಾರೆ. ನಿಮ್ಮ ಹೋರಾಟ ಎಲ್ಲಿವರೆಗೂ ಇರುತ್ತೆ ಮೇಡಮ್? ಹಾಗಾದ್ರೆ ನಮ್ಮ ಹೋರಾಟ ಸರ್, ನಮ್ಮ ಅಧ್ಯಕ್ಷರು ಏನು ಡಿಸೈಡ್ ಮಾಡ್ತಾರೆ, ನಮ್ಮ ಮುಖ್ಯಮಂತ್ರಿಗಳು ಏನು ಡಿಸೈಡ್ ಮಾಡ್ತಾರೆ ಅದೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.